ಎಸ್ಐಟಿ ರಿಪೋರ್ಟ್ ಮಂಡ್ಯ ಶಾಸಕರಿಗೆ ಸಿಗುತ್ತೆ ಎಂದಿದ್ದ ಎಚ್ಡಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ತನಿಖೆ ಆಗ್ತಾ ಇದೆ, ಅನೇಕ ವಿಚಾರ ಸಾರ್ವಜನಿಕಗೊಳಿಸುವಂತಿಲ್ಲ. ಮಂಡ್ಯ ಶಾಸಕರಿಗೆ ಯಾರು ಮಾಹಿತಿ ಕೊಡ್ತಾರೆ? ನಾವು ಯಾವ ಮುಲಾಜಿಗೂ ಒಳಪಡಲಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸಂಸದ ಪ್ರಜ್ವಲ್ನನ್ನ ವಿದೇಶದಿಂದ ಕರೆತರುವ ಕೆಲಸ ನಡೀತಾ ಇದೆ, ಅದು ನಿಲ್ಲಲ್ಲ ಅಂತನೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ನನ್ನ ಕರೆತಂದು ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ವಿಪಕ್ಷದವರು ಹೇಳಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಕೋಲಾರ ತಾಲೂಕಿನಾದ್ಯಂತ ಮಳೆ ಸುರಿತಾ ಇದೆ. ಇದರಿಂದ ಅಮ್ಮೇರಹಳ್ಳಿ, ಚೌಡದೇವನಹಳ್ಳಿ ಗ್ರಾಮದಲ್ಲಿ ಟೊಮ್ಯಾಟೊ ಬೆಳೆ ನಾಶವಾಗ್ಬಿಡ್ತು. ರೈತ ಹರೀಶ್ ಅನ್ನೋರ ಟೊಮ್ಯಾಟೊ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಕಣ್ಣೀರು ಹಾಕ್ತಾ ಇದ್ದಾರೆ ಆ ರೈತ. ರಾಯಚೂರಿನಲ್ಲಿ ತಡರಾತ್ರಿ ಮಳೆರಾಯ ಅಬ್ಬರಿಸಿದ್ದಾನೆ. ಇದರಿಂದ ರಾಯಚೂರು ತಾಲೂಕಿನ ಬಿ ಯದ್ಲಾಪುರ ಗ್ರಾಮದ ಹಳ್ಳ ತುಂಬಿದ್ದು ಗ್ರಾಮಕ್ಕೆ ಸಂಪರ್ಕಿಸುವಂತ ರಸ್ತೆ ಜಲಾವೃತವಾಗಿದೆ. ಹೀಗಾಗಿ ಬಸ್ ಓಡಾಟಕ್ಕೂ ಅಡ್ಡಿಯಾಗಿದ್ದು ವಾಹನ ಸವಾರರು ಸಮಸ್ಯೆ ಎದುರಿಸ್ತಾ ಹೋಗಿದೆ. ರಾಯಚೂರು ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ರಾಯಚೂರು ತಾಲೂಕಿನ ಶಾಖಾವಾದಿ ಗ್ರಾಮದಲ್ಲಿ ಮಳೆ ನೀರು ಮನೆಗೆ ನುಗ್ಗಿದ್ದು ದವಸ ಧಾನ್ಯಗಳು ನೀರ್ಪಾಲಾಗಿದೆ. ಮನೆಯಿಂದ ನೀರನ್ನ ಹೊರ ಹಾಕೋದಕ್ಕೆ ಕುಟುಂಬಸ್ಥರು ಪರದಾಡ್ಬಿಟ್ರು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮರಗಳಿಗೆ ಮೊಳೆ ಹೊಡಿಬಾರ್ದು ಅಂತ ರೂಲ್ಸ್ ಇದೆ. ಆದ್ರೀಗ ಪಾಲಿಕೆ ತಾನೇ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದೆ. ಗಿರಿನಗರದ ರಾಮಕೃಷ್ಣ ಉದ್ಯಾನವನದಲ್ಲಿ 50ಕ್ಕೂ ಹೆಚ್ಚು ಮರಗಳಿಗೆ ಮೊಳೆ ಹೊಡೆದು ವಿದ್ಯುತ್ ದೀಪವನ್ನು ಅಳವಡಿಸಿದೆ. ಗುತ್ತಿಗೆದಾರರ ಕೆಲಸದ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿರುವ ಖಾಸಗಿ ಮರಗಳ ಗಣತಿಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದನ್ನು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಮಡಿಕೇರಿಯಲ್ಲಿರುವಂತಹ ಅರಣ್ಯ ಭವನದ ಎದುರು ಪ್ರತಿಭಟನೆ ನಡೆಸಿದ್ರು. ಖಾಸಗಿ ಜಾಗದ ಮರಗಳ ಮೇಲಿನ ಹಕ್ಕನ್ನು ಕಸಿದುಕೊಳ್ಳದಂತೆ ಆಗ್ರಹಿಸಿದರು. ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಗೊಂದಲ ಬಗೆಹರಿದಿಲ್ಲ. ಬಂಡಾಯ ಎದ್ದಿರುವಂತಹ ಮಾಜಿ ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡ ಮನವೊಲಿಸೋದಕ್ಕೆ ಜಿಟಿ ದೇವೇಗೌಡ, ಸಾರಾ ಮಹೇಶ್, ಪುಟ್ಟರಾಜು ಯತ್ನಿಸಿದ್ದಾರೆ. ಆದರೆ ನಾಯಕರ ಮನವಿಗೆ ಕೆಟಿ ಶ್ರೀಕಂಠೇಗೌಡ ಸ್ಪಂದಿಸ್ತಾ ಇಲ್ಲ. ಕಾಂಗ್ರೆಸ್ ಮತ್ತು ಎಸ್ಪಿ ಅಧಿಕಾರಕ್ಕೆ ಬಂದರೆ ರಾಮಲಲ್ಲಾ ಮತ್ತೆ ಟೆಂಟ್ನಲ್ಲೇ ಇರ್ತಾನೆ ಅಂತ ಪ್ರಧಾನಿ ಮೋದಿ ಆರೋಪಿಸಿದ್ದಾರೆ. ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಅವರ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರದ ಮೇಲೆ ಬುಲ್ಡೋಜರ್ ಹತ್ತಿಸ್ತಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಲಿವಾಲ್ ಅವ್ರ ಮೇಲೆ ಹಲ್ಲೆ ಬಗ್ಗೆ ದೆಹಲಿ ಸಿಎಂ ಕೇಜ್ರಿವಾಲ್ ಮೌನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಆಕ್ರೋಶ ಹೊರಹಾಕಿದ್ದಾರೆ. ಅವರದೇ ಪಕ್ಷದ ಸಂಸದೆ ಮೇಲೆ ಹಲ್ಲೆ ನಡೆದರೂ ಅರವಿಂದ್ ಕೇಜ್ರಿವಾಲ್ ಮೌನವಾಗಿರೋದು ಆಘಾತ ತರಿಸಿದೆ ಅಂತ ಹೇಳಿದ್ದಾರೆ. ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭವಿಷ್ಯ ನುಡಿದಿದ್ದಾರೆ. ಮೋದಿ ಅವರು ಒಡಿಶಾ ಸರ್ಕಾರ ಬದಲಾಗಲಿದೆ ಎಂದಿದ್ದಾರೆ. ಒಡಿಶಾದಲ್ಲಿ ಸರ್ಕಾರ ಬದಲಾಗುತ್ತದೆ ಅನ್ನೋದನ್ನ ನಾನು ಕೂಡ ನಂಬ್ತೀನಿ ಅಂತ ಹೇಳಿದ್ದಾರೆ. ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ರಚಿಸ್ತೀವಿ ಎಂದಿರುವ ಅಮಿತ್ ಶಾಗೆ ಬಿಜೆಡಿ ನಾಯಕ ವಿಕೆ ಪಾಂಡ್ಯನ್ ತಿರುಗೇಟನ್ನ ಕೊಟ್ಟಿದ್ದಾರೆ. 2024ರಲ್ಲಿ 120 ಸ್ಥಾನ ಗೆಲ್ತೀವಿ ಎಂದಿದ್ರು. 2019ರಲ್ಲಿ 90 ಸ್ಥಾನ ಘೋಷಿಸಿದ್ರು. ಈಗ ಅವರು ಯಾವುದೇ ಅಂಕಿ ಅಂಶವನ್ನು ನೀಡ್ತಿಲ್ಲ ಅಂತ ಅಮಿತ್ ಶಾ ಅವರ ಕಾಲೆಳೆದಿದ್ದಾರೆ. ಅಸ್ಸಾಂನಲ್ಲಿ ನಡೆದ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ 3 ಶಂಕಿತ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಟ್ವೀಟ್ ಮಾಡಿದ್ದಾರೆ. 2 ದಿನಗಳ ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ಅಸಂಖ್ಯಾತ ಯುವಕರ ಜೀವನ ರಕ್ಷಿಸಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಹಾಗೆ ಸಿಎಸ್ಕೆ ನಡುವಿನ ಕ್ಲೈಮ್ಯಾಕ್ಸ್ ಪಂದ್ಯ ನಡೆಯುತ್ತೆ. ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಆರ್ಸಿಬಿ ಈ ಪಂದ್ಯವನ್ನ ಒಂದು ಮಾರ್ಜಿನ್ನಲ್ಲಿ ಗೆಲ್ಲೇಬೇಕು. ಹೀಗಾಗಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ದೊಡ್ಡಗಣಪತಿ ದೇವಸ್ಥಾನದಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ರು. ಮಳೆಯಿಂದ ಪಂದ್ಯ ರದ್ದಾಗಬಾರದು, ಆರ್ಸಿಬಿ ತಂಡ ಗೆಲ್ಲಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು.